ಆವಾಗ ಪ್ರಶ್ನೆ ಇಲ್ಲಲ್ಲ ಅಲ್ವಾ. ಉಪ ಸಮಿತಿಗಳ ನಡವಳಿ ಪುಸ್ತಕ ಕೂಡ ಮೇಂಟೈನ್ ಮಾಡಬೇಕು. ಉಪ ಸಮಿತಿಗಳಿರ್ತವೆ, ಕೆಲವು ಸಾಲ ಮಂಜೂರಾತಿ ಸಮಿತಿ, ಆಮೇಲೆ ಇದು ವಿನಿಯೋಗಗಳ ಸಮಿತಿ, ಕಟ್ಟಡ ರಚನಾ ಸಮಿತಿ, ಬೇರೆ ಬೇರೆ ಸಮಿತಿಗಳನ್ನು ಮಾಡ್ಕೊಂಡಿರ್ತೇವೆ. ಅದರ ನಡವಳಿ ಪುಸ್ತಕ ಕೂಡ ಇಟ್ಕೊಂಡಿರಬೇಕು. ವಾರ್ಷಿಕ ವರದಿ ಮತ್ತು ಲೆಕ್ಕ ಪರಿಶೋಧನಾ ವರದಿ, ಇದು ಪರ್ಮನೆಂಟ್ ರೆಕಾರ್ಡ್. ಲೆಕ್ಕ ಪರಿಶೋಧನಾ ವರದಿ ಹಾಗೆ ನಿಯಮ 8(2) ಪ್ರಕಾರ ಆಡಿಟಿಗೆ ಏನೇನು ದಾಖಲೆಗಳನ್ನು ನಾವು ಕೊಡಬೇಕು, ನೀಡಬೇಕು ಎಲ್ಲ ನೋಡಿ ಸರ್ಕ್ಯುಲೇಟ್ ಮಾಡಿದ್ರೆ ನಮ್ಮ ಇದನ್ನು ಬುಕ್ಲೆಟನ್ನು ನೋಡ್ತಾ ಇದೆ. ನಾವೊಮ್ಮೆ ಓದಿ ಹೇಳ್ತೇನೆ. ಸಹಕಾರ ವರ್ಷ ಮುಕ್ತಾಯವಾದ 30 ಆಗಾಗಲೇ ಹೇಳಿದ್ದೇನೆ, 30 ದಿವಸಗಳ ಒಳಗೆ ಜಮಾ ಖರ್ಚಿನ ತಕ್ತೆ, ವ್ಯಾಪಾರ ತಕ್ತೆ, ಲಾಭ ನಷ್ಟದ ತಕ್ತೆ, ಬ್ಯಾಲೆನ್ಸ್ ಶೀಟ್ ಮತ್ತು ಇತರ ಅನುಬಂಧಗಳನ್ನು ಮಾಡಿ ಬೋರ್ಡ್ನಲ್ಲಿಟ್ಟು ಯಾವ ಸಂಬಂಧಪಟ್ಟ ನಿರ್ದೇಶಕರಿಗೆ, ಡೈರೆಕ್ಟರ್ ಆಡಿಟರಿಗೆ ಕಳಿಸಬೇಕು. ಹಾಗೆ ಕಾರ್ಯಾಚರಣೆ ಮತ್ತು ಸಾಮಾನ್ಯ ಮಾಹಿತಿ ತಕ್ತೆ, ಅಂದರೆ ಜನರಲ್ ಬಾಡಿಗೆ ನಾವು ವರದಿ ಅಂತ ಕೊಡ್ತೇವೆ, ಅದನ್ನು ರೆಡಿ ಮಾಡಬೇಕಂತ ಹೇಳ್ತದೆ. ವರ್ಷಾಂತ್ಯಕ್ಕೆ ಮಾರ್ಚ್ 31ಕ್ಕೆ ನಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರ್ತದೆ. ಜ್ಯುವೆಲ್ ಲೋನ್ ಇದ್ದರೆ ಜ್ಯುವೆಲ್ಸ್ ಇರ್ತದೆ, ಫರ್ನಿಚರ್ಸ್, ಪಿಕ್ಚರ್ಸ್. ಹಾಗೆ ಇನ್ನು ಮಾಲು ಶಿಲ್ಕ್ ಇದ್ದರೆ ಅದನ್ನು ನಾನ್ ಅಫಿಷಿಯಲ್ಸ್ ಅಂತೇಳಿ ಹೇಳಿದರೆ ಡೈರೆಕ್ಟ್ ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರೂ ಆಗ್ಬೋದು. ಅವರ ಸಮಕ್ಷಮ CEO ಮತ್ತು ಆ ಸಂಬಂಧಪಟ್ಟ ಕ್ಯಾಶಿಯರು, ಬ್ರ್ಯಾಂಚ್ ಇದ್ದರೆ ಬ್ರ್ಯಾಂಚ್ ಮ್ಯಾನೇಜರ್, ಅವರ ಸಮಕ್ಷಮ ಭೌತಿಕ ಪರಿಶೀಲನೆ, ಫಿಸಿಕಲ್ ವೆರಿಫಿಕೇಷನ್ ಮಾಡಿ ಅದರ ವರದಿಯನ್ನು ಕೊಡಬೇಕು. ಅದಕ್ಕೆ ಒಂದು ಫಾರ್ಮೇಟ್ ಉಂಟು, ಆ ಫಾರ್ಮೇಟನ್ನು ನಾವು ಅದರಲ್ಲಿ ಕೂಡ ಇಟ್ಟಿದ್ದೇನೆ. ಹಾಗೆ ಜ್ಯುವೆಲ್ ಲೋನಿಗೂ ಕೂಡ ಆ ಪರಿಶೀಲನೆ ಮಾಡಬೇಕು. ನಿಮ್ಮನ್ನೆಲ್ಲ ಜ್ಯುವೆಲ್ ಕೊಡ್ತಾ ಇದ್ದೀರಲ್ವಾ? ಇಲ್ವಾ? ಜ್ಯುವೆಲ್ ನಾನು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ರಿಸ್ಕ್ ಇಲ್ಲಲ್ಲ. ಒಬ್ಬ ಒಳ್ಳೆ ಸರಾಫನ್ನು ಇಟ್ಕೊಂಡು ಕೊಡ್ಬೋದಲ್ಲ. ಈಗ ಚಿನ್ನಕ್ಕೆ ತೇರು ಕಂಡಪಟ್ಟೆ ಆಗಿ 14,000 ಗ್ರಾಮಿಗೆ 14,000 ಆಗಿದೆ ಅಲ್ಲ. ಹಾಗೆ ಫರ್ನಿಚರ್ ಹೇಳ್ತೀನಿ ನಮಗಲೇ. ಬ್ಯಾಂಕು ಖಾತೆಗಳ ಸಮನ್ವಯ ತಕ್ತೆ ಅಂತ ಹೇಳಿದರೆ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ಬ್ಯಾಂಕ್ 31/3/26ಕ್ಕೆ ನಮ್ದು ಯಾವ್ಯಾವ ಬ್ಯಾಂಕಿನಲ್ಲಿ ಕರೆಂಟ್ ಅಕೌಂಟು, SB ಅಕೌಂಟ್ ಇರ್ತದೆ, ಅದನ್ನು ರಿಕನ್ಸಿಲೇಷನ್ ಮಾಡಬೇಕು. ಯಾಕೆ ರಿಕನ್ಸಿಲೇಷನ್ ಮಾಡಬೇಕು? ನಮ್ಮ ಮಾರ್ಚ್ 31ಕ್ಕೆ ನಮ್ಮ ಖಾತೆಯಲ್ಲಿ 10,000, ನಮ್ಮ ಅಕೌಂಟ್ನಲ್ಲಿ 10,000 ಅಂತ, ಬುಕ್ಸ್ ಆಫ್ ಅಕೌಂಟ್ ಪ್ರಕಾರ 10,000 ಅಂತ ಹೇಳ್ತದೆ. ಆದರೆ ಬ್ಯಾಂಕಿನಲ್ಲಿ 11,000 ಉಂಟು. ಆ 1,000 ಎಂಥದ್ದು? ಅಲ್ಲಿ ಯಾರೋ ಒಬ್ಬರು 1,000 ಜಮಾ ಕೊಟ್ಟಿದ್ದಾರೆ, ನಾವು ಮಾರ್ಚ್ 31 ಜಮಾ ತಗೊಂಡಿಲ್ಲ. ಬ್ಯಾಲೆನ್ಸ್ ಆ್ಯಸ್ ಪರ್ ಅವರ್ ಬುಕ್ಸ್ ಆಫ್ ಅಕೌಂಟ್ 10,000. ಆ್ಯಡ್ ಅಮೌಂಟ್ ಕ್ರೆಡಿಟೆಡ್ ದಿ ಬ್ಯಾಂಕ್ ಬಟ್ ನಾಟ್ ಅಕೌಂಟೆಡ್ ಅಟ್ ದಿ ಸೊಸೈಟಿ 11,000. ಬ್ಯಾಲೆನ್ಸ್ ಆ್ಯಸ್ ಪರ್ ದಿ ಬ್ಯಾಂಕ್ ಪಾಸ್ಬುಕ್ 11,000. ಈ ಥರ ಸ್ಟೇಟ್ಮೆಂಟ್, ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡಿ ನಾವು ಆಡಿಟ್ರಿಗೆ ಕೊಡಬೇಕು. ಹಾಗೆ ನಮ್ಮದು ಯಾವ್ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಉಂಟು ಮತ್ತು ಇನ್ವೆಸ್ಟ್ಮೆಂಟ್ ಉಂಟು, ಅದಕ್ಕೆ ಕನ್ಫರ್ಮೇಷನ್ ಅಂತ ತಗೊಳ್ಬೇಕು, ಬ್ಯಾಂಕ್ ಕನ್ಫರ್ಮೇಷನ್. ಆ ಕನ್ಫರ್ಮೇಷನ್ ಅನ್ನುವಂಥದ್ದು ಅಕೌಂಟಿಗೆ ಟ್ಯಾಲಿ ಆಗಬೇಕು. ಆಡಳಿತ ಮಂಡಳಿ ಸದಸ್ಯರ ಮತ್ತು ಸಿಬ್ಬಂದಿಯವರ ತಕ್ತೆ, ನಾನು ಫಾರ್ಮೇಟ್ ಉಂಟು, ನೋಡ್ಕೊಳ್ಬೋದು, ಬೇಕಿದೆ, ತಕ್ತೆಯನ್ನು ಕೊಡಬೇಕು. ನಿರ್ದೇಶಕರು ಮತ್ತು ಅವರ ಸಂಬಂಧಿಗಳಿಗೆ ಕೊಟ್ಟ ಸಾಲದ ತಕ್ತೆ. ವರ್ಕಿಂಗ್ ಕ್ಯಾಪಿಟಲ್ 10%ಗಿಂತ ಜಾಸ್ತಿ ನಿರ್ದೇಶಕರು ಮತ್ತು ನಿರ್ದೇಶಕರ ಸಂಬಂಧಿಗಳಿಗೆ ಕೊಡಲಿಕ್ಕಿಲ್ಲ. ಈ ಸರ್ಕ್ಯುಲರ್ ಬಗ್ಗೆ ಒಂದು ಮಧ್ಯಾಹ್ನ ನಿಮಗೆ ಗುರುಪ್ರಸಾದ್ ಸರ್ ಹೇಳಲಿಕ್ಕಿದ್ದಾರೆ. 10%ಗಿಂತ ಜಾಸ್ತಿ ಕೊಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಹಣವನ್ನು ನಾವು ನಿರ್ದೇಶಕರು ಹಂಚಿಕೊಳ್ಳೋದಲ್ಲ, ಸದಸ್ಯರಿಗೆ ಕೊಡಬೇಕು. ನಾವು ಸಂಸ್ಥೆ ಹುಟ್ಟು ಹಾಕಿದ್ದು ಯಾಕೆ? ನಮ್ಮ ಸದಸ್ಯರಿಗೆ ಸೇವೆ ಕೊಡಲಿಕ್ಕಿರುವಂಥದ್ದು. ಅದರ ತಕ್ಕಂತೆ 10% ಮೀರಬಾರ್ದು ಅಂತ ಹೇಳ್ತೇನೆ. ಹಾಗೆ ನೌಕರರಿಗೆ ನೀಡಿದ ಸಾಲದ ತಕ್ಕತೆ, ನೌಕರರಿಗೆ ನಾವು ಒಂದು ಒಳ ನಿಯಮ ಮಾಡಿಕೊಂಡು ಸಾಲ ಕೊಡಲಿಕ್ಕೆ ಅವಕಾಶ ಉಂಟು, ಅದರ ತಕ್ಕತೆ ಕೊಡಬೇಕು. ಅದನ್ನು ಪ್ರತಿ ತಿಂಗಳ ಸಂಬಳದಲ್ಲಿ ಅವ್ರನ್ನ ಮುರುಗಡೆ ಮಾಡಿ. ತಗಾದೆ
ಕಲೆಕ್ಷನ್ ಬ್ಯಾಲೆನ್ಸ್, ಡಿಮಾಂಡ್ ಕಲೆಕ್ಷನ್ ಬ್ಯಾಲೆನ್ಸ್ ತಕ್ತೆ ನಮ್ಮಲ್ಲಿ ಉಂಟು, ಮಾಡಿದೆ ನೋಡಿ. ಅದು ಕೂಡ ಟ್ಯಾಲಿ ಬರಬೇಕು. ಕಲೆಕ್ಷನಿಗೂ ಡಿಮಾಂಡಿಗೂ ಬ್ಯಾಲೆನ್ಸಿಗೂ ಟ್ಯಾಲಿ ಬರಬೇಕು. ಸುಸ್ತಿದಾರರ ತಕ್ತೆ ಆಗಾಗಲೇ ಹೇಳಿದ್ದೆ ನಾನು. ಮತದಾನದ ಹಕ್ಕುಳ್ಳ ಸದಸ್ಯರ ತಕ್ತೆ ಹಾಗೆ ಹೇಳಿದೆ ನಾನು. ಅಲ್ಲಿ ಮಿನಿಮಮ್ ವ್ಯವಹಾರ ಮತ್ತು ಕನಿಷ್ಠ ಸಭೆ. ಇಲ್ಲಿ ಹಾಗೆ ಅರ್ಹ ಮತದಾರರು ಅಂತೇಳಿ ಹೇಳಿದರೆ ಯಾರು? ಅರ್ಹ ಮತದಾರರು ಅಂತೇಳಿದರೆ ವೋಟಿಂಗ್ ರೈಟ್ ಇರುವವರು. ಸುಸ್ತಿದಾರರಿಗೆ ವೋಟಿಂಗ್ ರೈಟ್ ಇಲ್ಲ, ಮಿನಿಮಮ್ ವ್ಯವಹಾರ ಮಾಡಿದವರಿಗಿಲ್ಲ, ಮಿನಿಮಮ್ ಸಭೆಗೆ ಆಗದಿದ್ದವರಿಗಿಲ್ಲ. ಇನ್ಯಾರು? 12 ತಿಂಗಳು ಮುಂಚೆ ಮೆಂಬರ್ ಆದವರಿಗೆ ವೋಟಿಂಗ್ ರೈಟ್ ಇಲ್ಲ. 12 ತಿಂಗಳ ಮುಂಚೆ ಅವರಿಗೆ ವೋಟಿಂಗ್ ರೈಟ್ ಇಲ್ಲ. ಅವರೆಲ್ಲರನ್ನು ಬಿಟ್ಟು ಉಳಿದವರನ್ನು ಅರ್ಹ ಮತದಾರರು ಅಂತೇಳಿ ಹೇಳ್ತೇವೆ ನಾವು. ಈ ಬಗ್ಗೆ ಒಂದು ಕಳೆದ ಮೇಲೆ ಒಂದು ಲೇಖನ ಕೊಟ್ಟಿದ್ದೆ ನಾನು, ಸ್ವಾಭಿಮಾನಿ ಪೇಪರ್ ನೋಡಿರ್ಬೋದು. ಚುನಾವಣೆಗೆ ಪೂರ್ವ ತಯಾರಿ ಭಾಳಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಮ CO ಗಳಿಗೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೋರ್ಟಿಗೆ ಹೋಗ್ತಾರೆ, ಅವ್ರಿಗೆ ಕಟ್ಕಟೆ ಹತ್ತಬೇಕಾದರೂ CO. ಆಮೇಲೆ ಹೂಡಿಕೆಗಳ ತಕ್ತೆ. ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್. ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ನಮ್ಮ ಫಂಡ್ಸನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ಹೇಳ್ತದೆ. ಇನ್ವೆಸ್ಟ್ಮೆಂಟ್ ಇಸ್ ಅದರ್ ಬ್ಯಾಂಕ್ಸ್ ಅಂತ ಹೇಳ್ತೇವೆ. ಯಾವ ಬ್ಯಾಂಕ್ನಲ್ಲಿ ಎಷ್ಟೆಷ್ಟು ಮಾಡಿದ್ದೇವೆ ತಕ್ತೆಯನ್ನು ಕೊಡಬೇಕು. ಆಮೇಲೆ ಸದಸ್ಯರ ಸಾಲದ ದೃಢೀಕರಣ ತಕ್ತೆ. ಸದಸ್ಯರಿಗೆ ಸಾಲ ಕೊಟ್ಟಿದ್ದೇವೆ, ಅವರ ದೃಢೀಕರಣ. ನಮ್ಮ ಬ್ಯಾಲೆನ್ಸ್ನ ಪುಸ್ತಕದಲ್ಲಿ 20,000 ಉಂಟು, ಅದಕ್ಕೆ ಅವನು ಕೂಡ ಹೇಳಬೇಕು ನನ್ನ ಸಾಲ ಬಾಕಿ ಇರೋದು 25,000 ಅಂತ. ಅದಕ್ಕೆ ದೃಢೀಕರಣ ತಗೊಳ್ಬೇಕು. ಅದಕ್ಕೂ ಕೂಡ ನಮ್ಮದೊಂದು ಸ್ಪೆಸಿಮೆನ್ ಉಂಟು. ಇದು ಮೊದಲು ಹೇಗಿತ್ತು ಅಂತೇಳಿ ಹೇಳಿದರೆ, ಡಿಪಾರ್ಟ್ಮೆಂಟಲ್ ಆಡಿಟರ್ ಬರ್ತಾರೆ, ಅವರು ಕೆಲವೊಂದು ರ್ಯಾಂಡಮ್ ಆಗಿ ಅವರಿಗೆ ನೋಟಿಸ್ ಕೊಡ್ತಾರೆ ಸಾಲಗಾರರಿಗೆ. ಅವರು ಇಲ್ಲಿ ಬಂದು ಸದಸ್ಯ ಆಡಿಟರ್ ಎದುರೇ ಹೇಳಬೇಕು, ಹೇಳಿ ಕನ್ಫರ್ಮ್ ಮಾಡಿ ಸಿಗ್ನೇಚರ್ ತಗೊಳ್ತೇವೆ. ಈಗ ಚಾರ್ಟರ್ಡ್ ಅಕೌಂಟೆಂಟ್ ಅದೆಲ್ಲ ಹೋಯಿತು, ನಾವು ಮಾಡಿಕೊಟ್ಟದನ್ನೇ ಹೋಗ್ತಾರೆ ಅವರು. ಈಗ ಕೋರ್ಟ್ ನಾವು ದಾವಾ ದಾಖಲೆ ಮಾಡಿರ್ತೇವೆ, ಅದರ ತಕ್ತೆ ಕೂಡ ಕೊಡಬೇಕು. ಮತ್ತು 1 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿಗೆ ಅವಧಿ ಮೀರಿದಂಥ ಸಾಲಗಳಿಗೆ ಕೂಡ ತಕ್ತೆ ಮಾಡಬೇಕು. ಇಲ್ಲಿ ದಯವಿಟ್ಟು ಸಾಲ ಕೊಡುವಾಗ ಭಾಳಷ್ಟು ಜಾಗ್ರತೆ ಮಾಡಿ. ಈ ಆಡಿಟಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ನಮ್ಮ ಸಂಸ್ಥೆ ಈ ಸೌಹಾರ್ದ ಬಂದೀಗ 15 ವರ್ಷ ಆಯಿತು, ಒಂದೇ ಒಂದು ದಾವಾ ದಾಖಲೆ ಮಾಡಲಿಲ್ಲ. ಒಬ್ಬರಿಗೂ ಈ ವರ್ಷ ಒಬ್ಬರಿಗೂ ನೋಟಿಸ್ ಕೂಡ ಕೊಡಲಿಲ್ಲ. 99.76 ರಿಕವರಿ ನಮ್ಮ. ವೆರಿ ಗುಡ್. ಸಾಲ ಕೊಡುವಾಗ ಜಾಗ್ರತೆ ಮಾಡಬೇಕು ನಾವು. ಮತ್ತು ಸಾಲ ಕೊಟ್ಟ ನಂತರ ನಾವು ನೋಟಿಸ್ ಕೊಡ್ತೇವೆ, ಬ್ರಿಟಿಷರ ಕಾಲದ ನೋಟಿಸ್, ಅದು ಹಾಗೇ ಉಂಟು. ಇನ್ನು ನೀವು ಸಾಲ ತಗೊಂಡಿದ್ದೀರಿ,